2 ಸ್ಯಾಟಲ್ಲಿ ಸಮಾಜ ವಿಜ್ಞಾನದ 4ನೇ ಪಾಠ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಪಾಠದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಉತ್ತರಗಳೊಂದಿಗೆ ನೋಡೋಣ. ತುಂಬ ಡೀಟೇಲ್ ಆಗಿರ್ತಕ್ಕಂಥ ನೋಟ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಷ್ಟು ನೋಡಿಕೊಂಡ್ರೆ ಸಾಕು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆಮೇಲೆ NMMSಗಂತಲೂ ಕೂಡ ಇಲ್ಲಿಂದ ಹೊರಗಡೆ ಪ್ರಶ್ನೆಗಳು ಬರೋದೇ ಇಲ್ಲ. ಹಿಂದಿನ ಪಾಠಗಳ ವಿಡಿಯೋಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 2023-24 ಸಮಾಜ ವಿಜ್ಞಾನ ಮತ್ತು NMMS ಪರೀಕ್ಷೆ 2023-24 ವಿಜ್ಞಾನ ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಅವುಗಳನ್ನು ಒತ್ತಿ ನೋಡಿ ಅಂತ ಹೇಳ್ತಾ. ಸೊ ನೋಡೋಣ ಫಸ್ಟ್ ಪಾರ್ಟಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ಅಂತ. ಸೊ ಸಿಂಧೂ ಕಣಿವೆ ನಾಗರಿಕತೆಯಂತೆ ಜಗತ್ತಿನ ವಿವಿಧ ಕಡೆ ಪ್ರಾಚೀನ ನಾಗರಿಕತೆಗಳು ಬೆಳೆದು ಬಂದವು. ಅವುಗಳಲ್ಲಿ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾದ ನಾಗರಿಕತೆಗಳನ್ನು ನಾವು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಏನು ಮಾಡ್ತೀವಪ್ಪ ಅಂದರೆ ನೋಡ್ತೀವಿ. ಈ ಈಜಿಪ್ಟ್ನ ನಾಗರಿಕತೆ ಸಾಮಾನ್ಯವಾಗಿ ಎಲ್ಲ ನಾಗರಿಕತೆಗಳು ಸಹಿತ ಬೆಳೆದು ಬಂದಿರತಕ್ಕಂಥದ್ದು ನದಿ ಬಯಲು ಸೀಮೆ ಪ್ರದೇಶಗಳಲ್ಲಿ. ಈ ಈಜಿಪ್ಟ್ ನಾಗರಿಕತೆ ಚಿಗುರೊಡೆದಿರ್ತಕ್ಕಂಥ ನದಿ ಯಾವುದಪ್ಪ ಅಂದರೆ ನೈಲ ನದಿ ದಡದಲ್ಲಿ. ಅಂದರೆ ಇಲ್ಲಿ ದೊರೆತಿರ್ತಕ್ಕಂಥ ಅವಶೇಷಗಳು ಈಜಿಪ್ಟ್ನ ವೈಭವವನ್ನು ನಮಗೆ ತಿಳಿಸ್ತವೆ. ಅಗಾಧವಾಗಿರ್ತಕ್ಕಂಥ ಪಿರಮಿಡ್ ಆಗಿರ್ಬೋದು, ಮೂರ್ತಿ ಶಿಲ್ಪ, ದೇವಾಲಯಗಳು ಹಾಗೂ ಅದರೊಳಗಿರ್ತಕ್ಕಂಥ ಬರಹಗಳು ಸೊ ಈಜಿಪ್ತಿಯನ್ನರ ಸಂಸ್ಕೃತಿ ಮತ್ತು ಇತಿಹಾಸವನ್ನು ನಮ್ಗೆ ಏನು ಮಾಡ್ತಾವಪ್ಪ ಅಂದರೆ ತಿಳಿಸಿಕೊಡ್ತಾವೆ. ಇನ್ನು ಈಜಿಪ್ತಿಯನ್ನರು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅತ್ಯುತ್ತಮ ಕೃಷಿಕರೇ ಆಗಿದ್ದರು. ಅವರಿಗೆ ನೀರಾವರಿ ಬಗ್ಗೆ ಬಹಳ ಪರಿಚಯ ಇತ್ತು. ಅವರು ದೇವಾಲಯಗಳನ್ನು ಸಹಿತ ಕಟ್ಟಿದ್ರು. ಅವರು ಒಂದು ಕ್ಯಾಲೆಂಡರನ್ನು ಸಹಿತ ರಚನೆಯನ್ನು ಮಾಡಿದ್ರು ಅಂತ ಹೇಳ್ತಾರೆ, ಸಮಯದ ಮಾಪನವನ್ನು ಮಾಡಲಿಕ್ಕೆ. ಇದಕ್ಕಿಂತ ಮಿಗಿಲಾಗಿ ಬರವಣಿಗೆ ಕಲೆಯನ್ನು ರೂಪಿಸಿಕೊಂಡಿದ್ದರು. ಇವರ ಭಾಷೆ ಸಂಕೇತಗಳ ಭಾಷೆ ಆಗಿತ್ತು. ಸಣ್ಣ ಚಿತ್ರಣಗಳನ್ನು ಒಳಗೊಂಡ ಇವರು ಹೀರೋಗ್ಲೈಪಿಂಗ್ಸ್ ಅಂತಕ್ಕಂಥ ಬರವಣಿಗೆಯನ್ನು ಕಲಿತರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಹೀರೋಗ್ಲಿಪಿಂಗ್ಸ್ ಅಂತಕ್ಕಂಥದ್ದು ಈಜಿಪ್ತಿಯನ್ನರ ಒಂದು ಲಿಪಿ. ಅದು ಸಂಕೇತ ಭಾಷೆ ಅಂತ ಕರೀತಾರೆ. ಸಣ್ಣ ಚಿತ್ರಣಗಳನ್ನು ಹೊಂದಿತ್ತು. ಇನ್ನು ಈ ಈಜಿಪ್ಟ್ ನಾಗರಿಕತೆ ಹುಟ್ಟಿರ್ತಕ್ಕಂಥದ್ದು ನೈಲ್ ನದಿಯ ದಡಿಯದಲ್ಲಿ. ಸೊ ನೈಲ್ ನದಿ ಕಣಿವೆ ಕೆರೆಯಾಗಿತ್ತು. ಇಲ್ಲಿ ನೀರು ಬತ್ತಿದ ಮೇಲೆ ಹೊಲ ಗದ್ದೆ ಹುಲ್ಲುಗಾವಲುಗಳಲ್ಲಿ ಉತ್ಕೃಷ್ಟವಾದ ಜೇಡಿ ಮಣ್ಣು ತುಂಬಿತ್ತು. ಈ ನೂರಾರು ಜನರಿಂದ ಆಗ್ತಕ್ಕಂಥ ಈ ಕೆಲಸವನ್ನು ಸಹೃದಯಾದ ಈಜಿಪ್ಟ್ ನದಿಯೊಂದೇ ಮಾಡ್ತಿತ್ತು. ಹೀಗೆ ಮೊಟ್ಟ ಮೊದಲ ನಗರದ ಜನರಿಗೆ ಸೊ ಈ ನದಿ ಏನಾಗಿತ್ತಪ್ಪ ಅಂದ್ರೆ ಆಹಾರವನ್ನು ಒದಗಿಸ್ತಿತ್ತು. ಬೇಸಾಯಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಪ್ರದೇಶಗಳು ಕಣಿವೆಯಲ್ಲಿ ಇರಲಿಲ್ಲ. ಆದ್ದರಿಂದ ಅವರು ಸಣ್ಣ ಕಾಲುವೆ ಬಾವಿಗಳ ಮೂಲಕ ನೀರಾವರಿ ವ್ಯವಸ್ಥೆಯನ್ನು ಮಾಡಿ ಕೃಷಿ ಮಾಡ್ತಿದ್ರು. ಸಮೃದ್ಧ ಮತ್ತು ಸುಭಿಕ್ಷವಾಗಿದ್ದ ಈಜಿಪ್ಟ್ನ ಕೃಷಿಕರು ಮತ್ತು ಅಲ್ಲಿನ ನಗರವಾಸಿಗಳು ಬಿಡುವಿನ ವೇಳೆಯಲ್ಲಿ ಅನೇಕ ಕಲಾತ್ಮಕ ವಸ್ತುಗಳ ರಚನೆಯನ್ನು ಸಹಿತನೂ ಮಾಡ್ತಿದ್ರು. ಪ್ರಕೃತಿಯ ವಿಷಯವನ್ನು ವಿವರಿಸುವ ವ್ಯವಸ್ಥೆ ಪುರೋಹಿತ ಸ್ಥಾನವನ್ನು ರೂಪಿಸಿತು. ಇವರು ವಿದ್ವಾಂಸರಾಗಿದ್ದು ಬರವಣಿಗೆಯ ದಾಖಲೆಗಳ ಸಂರಕ್ಷಣೆಯ ಗುರುತರ ಜವಾಬ್ದಾರಿಯನ್ನು ಈ ಪುರೋಹಿತರು ವಹಿಸಿಕೊಂಡಿದ್ರು. ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು ಈಜಿಪ್ತಿಯನ್ನರಲ್ಲಿ. ಈ ಮನುಷ್ಯ ಪರಲೋಕದಲ್ಲಿ ಇಹಲೋಕದ ತನ್ನ ಕೃತ್ಯಗಳ ವರದಿಯನ್ನು ಸಾವಿನ ನಂತರದ ಬದುಕಿನ ಅಧಿಪತಿಯಾದ ಪ್ರಬಲ ದೈವ ಓಸಿರಿಸನಿಗೆ ನೀಡಬೇಕು ಅಂತಕ್ಕಂಥ ನಂಬಿಕೆ ಇತ್ತು. ಸ್ವಲ್ಪ ನೆನಪಿನಲ್ಲಿ ಇಟ್ಕೊಡ್ರಿ. ಏನಪ್ಪ ಅಂದ್ರೆ ಸಾವಿನ ನಂತರದ ಬದುಕಿನ ಅಧಿಪತಿ ಪ್ರಬಲ ದೈವ ಯಾರು? ಓಸಿರಿಸ್. ಇವರು ಇಲ್ಲಿನ ಬದುಕನ್ನ ಕೇವಲ ಕ್ಷಣಿಕ ಅಂತ ಪರಿಗಣಿಸಿದ್ರು. ನಂತರದ ಬದುಕಿಗಾಗಿ ಸುದೀರ್ಘ ತಯಾರಿಯನ್ನು ನಡೆಸಿ ನೈಲ್ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿ ಮೀಸಲು ಇಟ್ಟರು. ಈ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪನ ಮಾಡಿ ತೆಳುವಾದ ಬಟ್ಟೆಯಲ್ಲಿ ಸುತ್ತಿ ಅವುಗಳನ್ನು ಸಂರಕ್ಷಿಸಿದರು. ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಏನಂತ ಕರೆದ್ರು? ಮಮ್ಮಿ ಅಂತ ಕರೆದ್ರು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಈ ದೇಹವನ್ನು ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಒಂದು ಶವಪೆಟ್ಟಿಗೆಯಲ್ಲಿ ಇಡ್ತಿದ್ರು. ಈ ಈಜಿಪ್ತಿಯನ್ನರ ಸಮಾಧಿಯೇ ಅವರ ವಾಸ್ತವಿಕ ನೆಲೆ. ಆದ್ದರಿಂದ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳನ್ನು, ಅಡುಗೆಯವನ್ನ, ಕ್ಷೌರಿಕನ, ಸಣ್ಣ ಗೊಂಬೆಗಳನ್ನು ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆ ಮಾಡಿದ್ರು. ಪ್ರಾರಂಭದಲ್ಲಿ ಈ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಯನ್ನು ಕೊರೆದು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ರಚನೆಯನ್ನು ಮಾಡಿದರು. ಕ್ರಮೇಣವಾಗಿ ಈಜಿಪ್ತಿಯನ್ನರು ಉತ್ತರಕ್ಕೆ ಹೋದಂತೆ ಮರುಭೂಮಿಯಲ್ಲಿ ಸಮಾಧಿಯನ್ನು ಕಟ್ಟಿದ್ರು. ಈ ಚಿರನಿದ್ರೆಯಲ್ಲಿರೋನ್ನ ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಿದ್ರು. ಈ ಸ್ಪರ್ಧೆಯಂತೆ ಶ್ರೀಮಂತರು ಮತ್ತು ದೊರೆಗಳು ಅತಿ ಎತ್ತರದ ಗೋಪುರದ ಶಿಖರಗಳನ್ನು ಕಟ್ಟಿದ್ರು. ಇದನ್ನೇ ಗ್ರೀಕರು ಏನಂತ ಕರೆದ್ರಪ್ಪ ಅಂದ್ರೆ ಪಿರಮಿಡ್ಗಳು ಅಂತ ಕರೆದ್ರು. ಈಜಿಪ್ತನ್ನ ಆಳ್ತಕ್ಕಂಥ ರಾಜರಿಗೆ ಏನಂತ ಕರೆದ್ರು? ಪ್ಯಾರೋ ಅಂತ ಕರೆದ್ರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಹಾಗಾದ್ರೆ ಪ್ಯಾರೋ ಪದದ ಅರ್ಥ ಏನಪ್ಪ ಅಂದ್ರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಅಂತ ಅರ್ಥ ಬರ್ತದ.
ಈ ಕೃಷಿಕರು ಪ್ರಬಲನಾದ ಓಸಿರಿಸ್ ಅಂತಕ್ಕಂಥ ದೇವರು ಓಕೆ ಆಳ್ವಿಕೆಯನ್ನು ಸಮ್ಮತಿಸಿದಂತೆ ಪ್ಯಾರೋಗಳ ಆಳ್ವಿಕೆಯನ್ನು ಒಪ್ಪಿಕೊಂಡಿದ್ದರು. 20 ಶತಮಾನಗಳ ಸ್ವತಂತ್ರ ಬದುಕಿನ ನಂತರ ಹೈಕ್ಸೋಸ್ ಅಂತಕ್ಕಂಥ ಒಂದು ಅರೇಬಿಯಾದ ಕುರಿ ಕಾಯುವ ಬುಡಕಟ್ಟು ಸಮುದಾಯ ಈ ಈಜಿಪ್ಟ್ ಮೇಲೆ ದಾಳಿಯನ್ನು ಮಾಡ್ತದ. 500 ವರ್ಷಗಳವರೆಗೆ ಆಳ್ವಿಕೆಯನ್ನು ಈ ಹೈಕ್ಸೋಸ್ ಅಂತಕ್ಕಂಥ ಅರೇಬಿಯಾದ ಕುರಿ ಕಾಯುವ ಬುಡಕಟ್ಟು ಈಜಿಪ್ತಿಯನ್ನರ ಮೇಲೆ ಮಾಡ್ತದ. ಅವರು ಇಲ್ಲಿನ ಜನರ ಸಂಪತ್ತನ್ನೆಲ್ಲ ದೋಸ್ತಾರ. ಇದೇ ಕಾರಣಕ್ಕಾಗಿ ಈಜಿಪ್ತಿಯನ್ನರು ಜನಪ್ರಿಯ ಆಗಲಿಲ್ಲ. ಆಶ್ರಯವನ್ನು ಹುಡುಕುತ್ತಾ ಮರಳುಗಾಡಿನಲ್ಲಿ ಅಲೆಯುತ್ತಾ ಬಂದ ಯಹೂದಿಗಳನ್ನು ಕೂಡ ಜನ ದ್ವೇಷವನ್ನು ಮಾಡ್ತಾರೆ. ವಿದೇಶಿ ಆಳ್ವಿಕೆಗೆ ಸಹಕರಿಸಿದ ಇವರು ತೆರಿಗೆ ವಸೂಲಿ ಹಾಗೂ ಆಡಳಿತದ ಸೇವೆಯಲ್ಲಿ ನೆರವಾಗ್ತಾರೆ. ಸಾಮಾನ್ಯ ಶಕಪೂರ್ವ 1700ರಲ್ಲಿ ತೇಬಿಸಿನ ಜನ ವಿದೇಶಿಯರ ವಿರುದ್ಧ ದಂಗೆಯನ್ನು ಹೇಳ್ತಾರೆ. ಅವರು ಒಂದು ಸುದೀರ್ಘ ಸಂಘರ್ಷದ ನಂತರ ಹೈಕ್ಸೋಸ್ ರವರನ್ನ ತಮ್ಮ ದೇಶದಿಂದ ಹೊರಕ್ಕೆ ಓಡಿಸ್ತಾರೆ. ಈಜಿಪ್ಟ್ ಸ್ವತಂತ್ರ ಆಗಿಬಿಡ್ತದ. 1000 ವರ್ಷಗಳ ತರುವಾಯ ಓಸಿರಿಯಾದ ಸಾರ್ಡನ್ ಫಲಸ್ನ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡ್ತದ. ಇದು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಂದರೆ ಅವರ ದೇಶದಿಂದ ಹೈಕ್ಸೋಸ್ನನ್ನು ಓಡಿಸಿದ ನಂತರ ಈಜಿಪ್ತಿಯನ್ನರಲ್ಲಿ ಅಸಿರಿಯಾದ ಸಾರ್ಡನ್ ಫಲಸ್ ಏನು ಮಾಡ್ತಾನಪ್ಪ ಅಂದ್ರೆ ರಾಜನಾಗಿ ಸಾಮ್ರಾಜ್ಯದ ಆಳ್ವಿಕೆಯನ್ನು ನಡೆಸ್ತಾನೆ. ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕ್ಯಾಂಬಸಿಸ್ನ ಈಜಿಪ್ತನ್ನು ಏನು ಮಾಡ್ತಾನಪ್ಪ ಅಂದ್ರೆ ವಶಪಡಿಸುವನ್ನು ಕೊಡ್ತಾನೆ. ಈ ಕ್ಯಾಂಬಸಿಸ್ ಏನು ಮಾಡ್ತಾನೋ ಈಜಿಪ್ತನ್ನು ವಶಪಡಿಸಿಕೊಳ್ತಾನೆ, ಗೆದ್ದುಕೊಳ್ತಾನೆ 6ನೇ ಶತಮಾನದಲ್ಲಿ ಪರ್ಷಿಯನ್ ರಾಜ. ಸಾಮಾನ್ಯ ಶಕಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಪರ್ಷಿಯಾವನ್ನು ವಶಪಡಿಸಿಕೊಳ್ತಾನೆ. ಆವಾಗ ಈಜಿಪ್ಟ್ ಮತ್ತು ಮೆಸಿಡೋನಿಯಾದ ಅದು ಪ್ರಾಂತ್ಯವಾಗಿ ಬಿಡ್ತದೆ. ಅಲೆಕ್ಸಾಂಡರ್ನ ಸೇನಾಪತಿಯೊಬ್ಬ ಈಜಿಪ್ಟ್ನ ರಾಜ್ಯದ ದೊರೆ ಅಂತ ಘೋಷಣೆ ಮಾಡ್ತಾನೆ. ಈತ ಟೊಲೆಮಿ ಅಂತಕ್ಕಂಥ ರಾಜಮನೆತನವನ್ನು ಕಟ್ತಾನ. ಅಲೆಕ್ಸಾಂಡರ್ ನಗರ ಸಹಿತ ನಿರ್ಮಿಸಿದ್ದವನು ಈತನೇ. ಯಾರು? ಅಲೆಕ್ಸಾಂಡರ್ನ ಸೇನಾಪತಿ. ಕಡೆಯದಾಗಿ ಸಾಮಾನ್ಯ ಶಕಪೂರ್ವ 39ರಲ್ಲಿ ರೋಮನರು ಬರ್ತಾರೆ. ಆ ಈಜಿಪ್ಟ್ನ ಕಡೆಯ ರಾಣಿ ಯಾರಪ್ಪ ಅಂದ್ರೆ ಕ್ಲಿಯೋಪಾತ್ರ. ಇದು ನೆನಪಿನಲ್ಲಿ ಇಟ್ಕೊಡ್ರಿ. ಈ ಕ್ಲಿಯೋಪಾತ್ರ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾಳೆ. ಇವರ ತುಕಡಿ ಸೈನ್ಯಕ್ಕಿಂತ ಈ ಕ್ಲಿಯೋಪಾತ್ರನ ಸೌಂದರ್ಯಕ್ಕೆ ರೋಮನರು ಹೆಚ್ಚು ಹೆದರ್ತಿದ್ರು ಅಂತಕ್ಕಂಥ ಮಾತು ಸಹಿತ ಇದೆ. ಆದ್ರೆ ಏನಾಗ್ತದಂದ್ರೆ ಸಾಮಾನ್ಯ ಶಕಪೂರ್ವ 30ರಲ್ಲಿ ಸೀಸರ್ನ ಉತ್ತರಾಧಿಕಾರಿ ಸಂಬಂಧಿ ಆಗಸ್ಟಸ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಮಾವನಂತೆ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕೆಯ ಸೈನ್ಯವನ್ನ ಅಂದ್ರೆ ಕ್ಲಿಯೋಪಾತ್ರನ ಸೈನ್ಯವನ್ನ ಆಗಸ್ಟಸ್ ಸೋಲಿಸ್ತಾನ. ಆದರೆ ಆಕೆಯನ್ನು ಕೊಲ್ಲದೆ ಜೀವವನ್ನು ಉಳಿಸ್ತಾನ. ಆದರೆ ತನ್ನನ್ನು ಯುದ್ಧ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶವನ್ನು ತಿಳಿದು ಕ್ಲಿಯೋಪಾತ್ರ ಏನ್ ಮಾಡ್ತಾಳಪ್ಪ ಅಂದ್ರೆ ವಿಷ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾಳ. ಇಲ್ಲಿಗೆ ಈಜಿಪ್ಟ್ ನಾಗರಿಕತೆ ಮುಗೀತದ. ಮುಂದೆ ಈಜಿಪ್ಟ್ ಏನಾಗ್ತದಪ್ಪ ಅಂದ್ರೆ ರೋಮನರ ಒಂದು ಪ್ರಾಂತ್ಯವಾಗಿ ಬಿಡ್ತದೆ. ಇನ್ನು ಎರಡನೇದು ಬರೋದು ಮೆಸೊಪೊಟೇಮಿಯಾದ ನಾಗರಿಕತೆ. ಇಲ್ಲಿವರೆಗೆ ನಾವು ಈಜಿಪ್ಟ್ ನಾಗರಿಕತೆ ನೋಡಿವಿ. ಈಗ ಮೆಸೊಪೊಟೇಮಿಯಾ ನಾಗರಿಕತೆ ನೋಡುವ. ಈ ಮೆಸೊಪೊಟೇಮಿಯಾ 2 ನದಿಗಳ ನಡುವಿನ ಪ್ರದೇಶ ಅಂತ ಹೇಳ್ತಾರ. ಇಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬೈಬಲಿನ ಹಳೆಯ ಒಡಂಬಡಿಕೆಯಲ್ಲಿ ಈ ಪ್ರದೇಶಗಳ ಬಗ್ಗೆ ವಿವರಣೆ ನಮ್ಗೆ ಸಿಗ್ತದ. ವಿಸ್ಮಯ ಮತ್ತು ಅಚ್ಚರಿಗಳ ನಾಡಾದ ಇದನ್ನ ಗ್ರೀಕರು ಏನಂತ ಕರೆದಿದ್ದಾರೆ? ಮೆಸೊಪೊಟೇಮಿಯಾ ಅಥವಾ ನದಿಗಳ ನಡುವಿನ ನಾಡು ಅಂತ ಗ್ರೀಕರೇ ಕರೆದಿದ್ದಾರೆ. ಹಾಗಾದ್ರೆ ಈ ಮೆಸೊಪೊಟೇಮಿಯಾ ನಾಗರಿಕತೆ ಯುಪ್ರಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂಥ 2 ನದಿಗಳ ನಡುವೆ ಬೆಳೆದು ಬಂದದ. ಈ 2 ನದಿಗಳ ನಡುವೆ ಜನರನ್ನ ಆಕರ್ಷಿಸಿದ್ದು ಈ ಪ್ರದೇಶದಲ್ಲಿರ್ತಕ್ಕಂಥ ಬಹಳಷ್ಟು ಫಲವತ್ತತೆಯಿಂದ ಕೂಡಿತ್ತು ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ಬಯಲು ಪ್ರದೇಶ. ಇಲ್ಲಿ ಹೇಳ್ತಾರೆ, ಅಲ್ಪ ಶ್ರಮದಿಂದ ಅವರು ಒದಗಿಸ್ತಕ್ಕಂಥ ಆಹಾರದಿಂದಾಗಿ ಉತ್ತರದ ಗುಡ್ಡವಾಸಿಗಳು ಹಾಗೂ ದಕ್ಷಿಣದ ಮರುಭೂಮಿಯಲ್ಲಿ ಅಲ್ದಾಡ್ತಕ್ಕಂಥ ಬುಡಕಟ್ಟುಗಳು ಈ ಪ್ರದೇಶವನ್ನ ತಮ್ಮದಾಗಿಸಿಕೊಳ್ಳಲು ನಿರಂತರ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಬೆಟ್ಟಗುಡ್ಡಗಳ ಜನ, ಮರುಭೂಮಿಯ ಅಲೆಮಾರಿ ಜನರ ನಡುವಿನ ನಿರಂತರ ವೈಷಮ್ಯ ಇಲ್ಲಿ ಅವರ ಸಂಘರ್ಷಕ್ಕೆ ಕಾರಣ ಆಗ್ತದೆ. ಇದೇ ಸಂಘರ್ಷದ ನಡುವೆ ಚುಗುರೊಡೆದಿದ್ದ ಪ್ರಬಲ ಜನಾಂಗವೊಂದರ ನಾಗರಿಕತೆ ಮೆಸೊಪೊಟೇಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರೇ ಸುಮೇರಿಯನ್ನರು. ಈ ಸಾಲು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಅಂದರೆ ಮೆಸೊಪೊಟೇಮಿಯನ್ನರ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದರೆ ಅದು ಸುಮೇರಿಯನ್ನರು. ಸುಮಾರು 30 ಶತಮಾನಗಳವರೆಗೆ ಫಲವತ್ತಾದ ಕಣಿವೆಗೆ ಧಾವಿಸಿ ಬಂದಿರತಕ್ಕಂಥ ಸುಮೇರಿಯನ್ನರು ಬ್ಯಾಬಿಲೋನಿಯರು, ಅಸಿರಿಯನ್ನರು ಮತ್ತು ಚಾಲ್ಡಿಯನ್ನರು ಸಹಿತ ಇದೇ ಬರವಣಿಗೆಯನ್ನು ಬಳಸ್ತಾರೆ. ಇದೇ ಬರವಣಿಗೆ ಏನಾಗ್ತದಪ್ಪ ಅಂದ್ರೆ ಕ್ಯುನಿಫಾರ್ಮ್ ಲಿಪಿ ಅಂತ ಕರೀತಾರೆ. ನೆನಪಿಟ್ಕೊಡ್ರಿ, ಮೆಸೊಪೊಟೇಮಿಯಾ ಅವರು ಜಾರಿ ಮಾಡಿರ್ತಕ್ಕಂಥ ಆರಂಭ ಮಾಡಿರ್ತಕ್ಕಂಥ ಲಿಪಿನೇ ಕ್ಯುನಿಫಾರ್ಮ್. ಈ ನಾಗರಿಕತೆಯ ಕೇಂದ್ರ ಸ್ಥಳ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ಪ್ರದೇಶವಾಗಿತ್ತು. ಪ್ರಾಚೀನ ಕಾಲದಿಂದಲೂ ಇದರ ದಕ್ಷಿಣ ಭಾಗಕ್ಕೆ ಏನಂತ ಕರೆದ್ರಪ್ಪ ಅಂದ್ರೆ ಬ್ಯಾಬಿಲೋನಿಯಾ ಅಂತ ಕರೆದ್ರು. ಈ ಬ್ಯಾಬಿಲೋನಿಯಾದ ಉತ್ತರ ಭಾಗಕ್ಕೆ ಅಖಡ್ ಅಂತ ಕರೆದ್ರೆ ದಕ್ಷಿಣ ಭಾಗಕ್ಕೆ ಸುಮೇರ್ ಅಂತ ಕರಿತಿದ್ರು. ಈ ಮೆಸೊಪೊಟೇಮಿಯಾದ ಉತ್ತರ ಭಾಗಕ್ಕೆ ಅಸಾರಿಯಾ ಅಂತ ಕರೆದ್ರು. ಈ ಬ್ಯಾಬಿಲೋನಿಯಾದಲ್ಲಿ ತೂಗುವ ಉದ್ಯಾನದ ಒಂದು ಕಥೆ ಇದೆ.
ಈ ಉದ್ಯಾನ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಯ ದಂಡೆಯ ಮೇಲೆ ಸುಮಾರು ಸಾಮಾನ್ಯ ಶಕಪೂರ್ವ 7ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಇದು ಜಗತ್ತಿನ 7 ವಿಸ್ಮಯಗಳಲ್ಲಿ ಒಂದು. ಯಾವುದು? ತೂಗುವ ಉದ್ಯಾನ ಬ್ಯಾಬಿಲೋನಿಯಾದಲ್ಲಿ. ಇಲ್ಲಿ ವಿಶೇಷ ಅಂದರೆ ಈ ಬ್ಯಾಬಿಲೋನಿಯಾನ ಕ್ಯೂನಿಫಾರ್ಮ್ ದಾಖಲೆಗಳು ಅಲ್ಲಿನ ಬರವಣಿಗೆ, ಬ್ಯಾಬಿಲೋನ್ನ ನಗರ ಮತ್ತು ಅದರ ಗೋಡೆಗಳನ್ನು ಉಲ್ಲೇಖಿಸುವಂತೆ ಈ ತೂಗುವ ಉದ್ಯಾನವನದ ಬಗ್ಗೆ ಎಳ್ಳಷ್ಟು ಉಲ್ಲೇಖವನ್ನು ಇಲ್ಲಿ ಕ್ಯೂನಿಫಾರ್ಮ್ ಲಿಪಿಯಲ್ಲಿ ನಮಗೆ ಸಿಗೋದಿಲ್ಲ. ಬಹಳ ಜನ ವಿದ್ವಾಂಸರು ಹೇಳ್ತಾರೆ ಈ ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನವನ್ನು ಕಟ್ಟಿಸಿದ ರಾಜ 2ನೇ ನೆಬೂಕಡ್ನೆಜರ್ ಅಂತಕ್ಕಂಥದ್ದು ಅಭಿಪ್ರಾಯ ಪಡ್ತಾರೆ. ಬಟ್ ಈ ನೆಬೂಕಡ್ನೆಜರ್ ತನ್ನ ಪತ್ನಿಯಾದ ಅಮೇಟಿಸ್ ಮೀಡ್ ಪ್ರದೇಶದವಳು. ಸೊ ಈತ ನೆಬೂಕಡ್ನೆಜರ್ ತನ್ನ ಹೆಂಡತಿ ಅಮೇಟಿಸ್ನ ನೆನಪಿನಾಗಿ ಕಟ್ತಾಳೆ. ಸೊ ಅಮೇಟಿಸ್ ಅವಳು ಏನಪ್ಪ ಅಂದರೆ ಮೀಡ್ ಪ್ರದೇಶದವಳು ಆಗಿದ್ದಳು. ಈಕೆನೇ ನೆಬೂಕಡ್ನೆಜರ್ನ ಹೆಂಡತಿ. ಈ ಅವಳ ತಾಯ್ನಾಡು ಅಂದರೆ ಈ ಅಮೇಟಿಸ್ ಏನದಳಲ್ಲ, ಅವಳ ತಾಯ್ನಾಡು ಅದು ಮೀಡ್ ಪ್ರದೇಶ. ಈ ಮರಗಿಡಗಳ ಹಸಿರಿನ ಸುಂದರ ಪರಿಸರದ ಬೇಸರದಲ್ಲಿದ್ದ ಈಕೆಯನ್ನು ಸಂತೈಸಲು ಈ ನೆಬೂಕಡ್ನೆಜರ್ ತೂಗುವ ಉದ್ಯಾನವನ್ನು ಕಟ್ಟಿದ್ದ. ಮತ್ತೆ ಕೆಲವರು ಹೇಳ್ತಾರೆ ಅಸ್ಸಾರಿಯಾದ ರಾಣಿಯಾಗಿದ್ದ ಸಮೂ ರಾವತಳಿಂದ ರಚಿಸಲಾಯಿತು ಅಂತ ಅಭಿಪ್ರಾಯ ಇದೆ. ಉದ್ಯಾನವನದಲ್ಲಿ ವಾಸ್ತವದಲ್ಲಿ ಗಾಳಿಯಲ್ಲೇನೂ ತೂಗೋದಿಲ್ಲ. ಈ ಮರಗಿಡಗಳು ಜಿಗ್ಗುರಾಟಿನ ವಿವಿಧ ಹಂತಗಳಲ್ಲಿ ಕೃಷಿ ಮಾಡಿದ್ದಾರೆ. ಅವು ಹಂತಗಳಲ್ಲಿ ಜೋತು ಬಿದ್ದು ತೂಗುತ್ತಿದ್ದ ಕಾರಣ ಸೊ ನೋಡುಗರಿಗೆ ಅದನ್ನ ಏನು ಕಾಣ್ತಾವಪ್ಪ ಅಂದ್ರೆ ತೂಗುವ ಉದ್ಯಾನವನದಂತೆ ಕಾಣ್ತಾವ. ಯುಪ್ರಟಿಸ್ ನದಿಯಿಂದ ಇವುಗಳಿಗೆ ನೀರನ್ನು ಏನು ಮಾಡ್ತಿದ್ರಪ್ಪ ಅಂದ್ರೆ ಹಾಯಿಸ್ತಿದ್ರು. ಈ ಮೆಸೊಪೊಟೇಮಿಯಾದ ಚರಿತ್ರೆಯಲ್ಲಿ ಒಂದು ಕೊನೆಯಿಲ್ಲದ ಹಗೆತನ ಮತ್ತು ಸಂಘರ್ಷಗಳ ಕಥೆ. ಉತ್ತರದ ಗುಡ್ಡವಾಸಿಗಳಾದ ಸುಮೇರಿಯನ್ನರು ಇಲ್ಲಿಗೆ ಮೊಟ್ಟ ಮೊದಲಿಗೆ ಬರ್ತಾರೆ. ಇವರು ದೇವರುಗಳನ್ನ ಬೆಟ್ಟದ ತಪ್ಪಲಿನ ಮೇಲೆ ಆರಾಧನೆಯನ್ನ ಮಾಡ್ತಿದ್ರು. ಸೊ ಇವರು ಕೆಲವೊಂದಿಷ್ಟು ಬೆಟ್ಟಗಳ ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರೆ ಆರಾಧನಾ ಸ್ಥಾನಗಳನ್ನು ಕಟ್ಟಿದ್ರು. ಅದನ್ನೇ ಜಿಗ್ಗುರಾಟ್ ಅಂತ ಕರೀತಾರೆ. ಸೊ ಅಂದ್ರೆ ಒಂದೇ ಹೇಳ್ಬೋದಂದ್ರೆ ಜಿಗ್ಗುರಾಟ್ ಅಂದ್ರೆ ಮೆಸೊಪೊಟೇಮಿಯನ್ನರ ದೇವಾಲಯಗಳು, ಆರಾಧನಾ ಸ್ಥಳಗಳಂದ್ರೆ ದೇವಾಲಯಗಳು. ಈ ಯಹೂದಿಗಳು ಈ ಗೋಪುರಗಳನ್ನು ಅವ್ರು ಏನಂತ ಕರೆದ್ರು? ಬೆಬಲ್ನ ಗೋಪುರ ಅಂತ ಇವುಗಳನ್ನೇ ಅವ್ರು ಏನ್ ಮಾಡ್ತಾರೆ ಕರೀತಾರೆ. ಹಮ್ಮುರಾಬಿ ಕಾನೂನು ಬರ್ತದ. ಹಮ್ಮುರಾಬಿ ಸಂಹಿತೆ ನಿಯಮಗಳಿಗೆ ಮುಖ್ಯ ಆಧಾರವೆಂದರೆ 1901ರಲ್ಲಿ ಪತ್ತೆ ಮಾಡಲಾದ ಶಿಲಾಶಾಸನ. ಇದು ಇವತ್ತು ಕೂಡ ಪ್ಯಾರಿಸ್ನ ಲೋರ್ ಸಂಗ್ರಹಾಲಯದಲ್ಲಿ ಈ ಹಮ್ಮುರಾಬಿಯ ಸಂಹಿತೆ ಇದೆ. ಈ ಹಮ್ಮುರಾಬಿ ಸಂಹಿತೆ ಏನ್ ಹೇಳ್ತದಪ್ಪ ಅಂದ್ರೆ ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು. ಅಂದ್ರೆ ಈ ಹಮ್ಮುರಾಬಿ ಸಂಹಿತೆ ನಮಗೆ ಲಭ್ಯವಿರತಕ್ಕಂಥ ಅತಿ ಪುರಾತನ ನಿಯಮಗಳಲ್ಲಿ ಒಂದು. ಮಹಿಳೆ ಮತ್ತು ಗುಲಾಮರನ್ನ ಒಳಗೊಂಡಂತೆ ಈ ಬ್ಯಾಬಿಲೋನಿಯನ್ ಸಮಾಜದ ಎಲ್ಲಾ ವರ್ಗಗಳ ರಕ್ಷಣೆಗಾಗಿ ಹಮ್ಮುರಾಬಿ ನಿಯಮಗಳನ್ನು ರಚಿಸಿದ್ದ. ಕ್ರಿಸ್ತಪೂರ್ವ 4000 ವರ್ಷದಲ್ಲಿ ಸುಮೇರಿಯನ್ನರು ಮೆಸೊಪೊಟೇಮಿಯಾನ ಪ್ರವೇಶ ಮಾಡ್ತಾರೆ. ತದನಂತರ ಅವರು ಅರೇಬಿಯಾದ ಮರುಭೂಮಿ ಬುಡಕಟ್ಟಿನಲ್ಲಿ ಒಂದಾದ ಅಕಾಡಿಯನ್ನರನ್ನ ಪರಾಭವನಗೊಳಿಸ್ತಾರೆ. ಇವರೇ ಸಿಮೆಟ್ಸ್ ಅಂತ ಹೆಸರುವಾಸಿ ಆಗ್ತಾರೆ. 1000 ವರ್ಷಗಳ ನಂತರ ಮತ್ತೊಂದು ಸೆಮೆಟಿಕ್ ಬುಡಕಟ್ಟಿನ ಅಮೋರೈಟರ ಆಳ್ವಿಕೆಗೆ ಅಕಾಡಿಯನ್ನರು ಗುರಿ ಆಗ್ತಾರೆ. ಅಮೋರೈಟರ ಪ್ರಸಿದ್ಧ ದೊರೆಯೇ ಹಮ್ಮುರಾಬಿ. ಈತ ಪವಿತ್ರ ನಗರವಾದ ಬ್ಯಾಬಿಲೋನಿಯಾದಲ್ಲಿ ಅರಮನೆಯನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಕಟ್ತಾನ. ತನ್ನ ಜನತೆ ಕೆಲವು ನಿಯಮಗಳನ್ನು ರೂಢಿಸಿ ಪ್ರಾಚೀನ ವಿಶ್ವದಲ್ಲೇ ಬ್ಯಾಬಿಲೋನಿಯಾದ ರಾಜ್ಯದ ಅತ್ಯುತ್ತಮ ಆಡಳಿತಕ್ಕೆ ಒಳಗಾದ ಸಾಮ್ರಾಜ್ಯದ ಖ್ಯಾತಿ ಈ ಹಮ್ಮುರಾಬಿಯ ಒಳಗಾಗ್ತಾನೆ. ನಂತರ ಇಲ್ಲಿ ಬಂದ ಹಿಟೈಟರು ಫಲವತ್ತಾದ ಕಣಿವೆಯನ್ನು ವಶಪಡಿಸಿಕೊಳ್ತಾರೆ. ಸೊ ಮುಂದೆ ಮರುಭೂಮಿಯಾದ ದೇವರ ಅನುಯಾಯಿಗಳಾದ ಅಸ್ಸೀರಿಯನ್ನರು ಹಿಟೈಟರನ್ನ ಏನು ಮಾಡ್ತಾರಪ್ಪ ಅಂದ್ರೆ ಸೋಲಿಸ್ತಾರೆ. ಇವರು ಇಡೀ ಪಶ್ಚಿಮ ಏಷ್ಯಾ ಮತ್ತು ಈಜಿಪ್ಟ್ನ ಪ್ರದೇಶವನ್ನು ಆಕ್ರಮಿಸಿಕೊಂಡು ಸಾಮಾನ್ಯ ಶಕಪೂರ್ವ 7ನೇ ಶತಮಾನದವರೆಗೆ ಅಲ್ಲಿನ ಸಮಸ್ತ ಜನಾಂಗಗಳಿಂದ ತೆರಿಗೆಯನ್ನು ಸಂಗ್ರಹಿಸ್ತಾರೆ. ಸಾಮಾನ್ಯ ಶಕಪೂರ್ವ 7ನೇ ಶತಮಾನದಲ್ಲಿ ಮತ್ತೊಂದು ಸಿಮೆಟಿಕ್ ಬುಡಕಟ್ಟಾದ ಚಾಲ್ಡಿಯನ್ನರು ಬ್ಯಾಬಿಲೋನನ್ನ ಮರುಸ್ಥಾಪನೆಯನ್ನು ಮಾಡಿ ಅದನ್ನೇ ಅವರು ರಾಜಧಾನಿಯಾಗಿ ಮಾಡ್ತಾರೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಸರ್ವಶ್ರೇಷ್ಠ ದೊರೆ ನೆಬೂಕಡ್ನೆಜರ್ ಬರ್ತಾನೆ. ಈತ ವೈಜ್ಞಾನಿಕ ಅಧ್ಯಯನಕ್ಕೆ ಉತ್ತೇಜನ ಕೊಟ್ಟಿದ್ದ. ಈತ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ಆಕ್ರಮಣಕ್ಕೆ ಒಳಗಾದ. ಲಾಸ್ಟ್ ಹೇಳ್ತಾರೆ 200 ವರ್ಷಗಳ ನಂತರ ಅಲೆಕ್ಸಾಂಡರ್ ಸಿಮೆಟಿಕ್ ಜನಾಂಗಗಳಿಂದ ಆವೃತವಾದ ಈ ಪ್ರದೇಶವನ್ನು ಗ್ರೀಕರ ಒಂದು ಪ್ರಾಂತ್ಯವನ್ನು ಮಾಡಿದ. ಇದರ ತರುವಾಯ ಬಂದ ರೋಮನರು ಹಾಗೂ ಟರ್ಕರ ನಂತರ ಈ ನಾಗರಿಕತೆ ಬೋರೆಗಳನ್ನು ತುಂಬಿಕೊಂಡ ಬೆಂಗಂಟಾಯಿತು. ಇಷ್ಟು ಈ ವಿಡಿಯೋದಲ್ಲಿ ನಾನು ಈಜಿಪ್ಟ್ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆ ಬಗ್ಗೆ ನಿಮಗೆ ಬಹಳ ಡೀಟೇಲಾಗಿ ಹೇಳಿದ್ದೀನಿ. ಡೀಟೇಲಾಗಿ ಯಾಕೆ ಹೇಳಿದ್ದೀನಿ ಅಂದರೆ ಕ್ವಶನ್ಸ್ ತುಂಬಾ ಟಫ್ ಬರ್ತಾವೆ. ಸೊ ಬರೀ ಮೇನ್ ಪಾಯಿಂಟ್ಸ್ಗಳು ಬರೋದಿಲ್ಲ. ಸೊ ಚೆನ್ನಾಗಿ 1-2 ಸರಿ ನೋಡಿ ಖಂಡಿತವಾಗಿ